ಹ್ಯಾಪಿ ಭಾರತ್, ಹ್ಯಾಪಿ ವರಲ್, ರಿಚ್ ಭಾರತ್, ರಿಚ್ ವರಲ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್. ಫ್ರೆಂಡ್ಸ್, ಜುಲೈ ತಿಂಗಳಲ್ಲಿ ಯಾವ ಕೋಡ್ ಚೆನ್ನಾಗಿರುತ್ತೆ ಅನ್ನೋದು ಈಗಾಗಲೇ ವಿಡಿಯೋಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನಲ್ಲಿ ಯಾರಿಗೆಲ್ಲ ಜುಲೈ ತಿಂಗಳು ಆಗಿ ಬರುತ್ತೆ, ಯಾರಿಗೆ ಆಗಿ ಬರಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ ಈ ವಿಡಿಯೋನಲ್ಲಿ. ಸೊ 1/7/2026 ಅಂದ್ರೆ 109 ಕೋಡ್ ಬರುತ್ತೆ. ಇದು ಆಲ್ರೆಡಿ ಹೇಳಿದೀವಿ ನಾವು, ಸೂಪರ್ ಕೋಡ್ ಅಂತ. ಸೊ ಈ ತಿಂಗಳಲ್ಲಿ 1ನೇ ತಾರೀಕು ಹುಟ್ಟಿದವ್ರಿಗೆ 7ನೇ ತಿಂಗಳು, 7 ಜುಲೈ ಅಂದ್ರೆ 7th ಮಂತ್ ಅಲ್ವಾ. ಸೊ 1 ಬಾರ್ನ್ ಪೀಪಲ್ 1, 10, 19, 28ನೇ ತಾರೀಕು ಹುಟ್ಟಿದವ್ರಿಗೆ ಈ ತಿಂಗಳು ಜುಲೈ ಅಂದ್ರೆ 7. ಸೊ 1 and 7 ಕಾಂಬಿನೇಷನ್ ಹೇಗಿರುತ್ತೆ? ಸೂರ್ಯ ಕೇತು ಕಾಂಬಿನೇಷನ್, ಎನಿಮಿಶಿಪ್ ಏನಿಲ್ಲ. ಸೊ ಸೂಪರ್ ಆಗಿರುತ್ತೆ. ಲೀಡರ್ಸ್ ಆಗಿ ಯಾರು ಮರಿತಾ ಇರ್ತಾರೋ ಸಮಾಜದಲ್ಲಿ ಅವ್ರಿಗೆಲ್ಲ ತುಂಬಾ ಅದ್ಭುತವಾಗಿರುತ್ತೆ ಜುಲೈ ಅನ್ನೋದು. IT ಸೆಕ್ಟರ್ಸ್ ಅವ್ರಿಗಂತೂ ಇನ್ನೂ ಸೂಪರ್ ಆಗಿ ಇರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ 2ನೇ ತಾರೀಕು ಹುಟ್ಟಿದೀರಾ ಅಥವಾ 11ನೇ ತಾರೀಕು, 20ನೇ ತಾರೀಕು ನೀವು ಹುಟ್ಟಿದೀರಾ ಅಂದ್ರೆ, 29ನೇ ತಾರೀಕು ನೀವು ಹುಟ್ಟಿದೀರಾ ಅಂದ್ರೂ ನಿಮ್ಮನ್ನ 2 ಬಾರ್ನ್ ಪೀಪಲ್ ಅಂತೀವಿ. ನಿಮ್ಗೂ 2 and 7 ಕೂಡ ಫ್ರೆಂಡ್ಲಿ ನಂಬರ್ಸೇ, ಎನಿಮಿಶಿಪ್ ಇಲ್ಲ. 1 and 7ಗೂ ಫ್ರೆಂಡ್ಲಿ ನಂಬರ್ಸೇ, ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರ್ಯಾರು ಹಾಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬೆಳ್ಳಿ ಬಿಸ್ನೆಸ್ ಮಾಡ್ತಾ ಇರ್ತೀರಿ, ಇವರಿಗೆಲ್ಲ ತುಂಬಾ ಅದ್ಭುತವಾಗಿ ಪ್ರಾಫಿಟ್ಸ್ ಬರ್ಲಿದೆ. ಈ ತಿಂಗಳು ತುಂಬಾ ಅದ್ಭುತವಾಗಿ ಇರುತ್ತೆ. ಏನಾದ್ರೂ ಮಾಡ್ಬೇಕು ಅಂದ್ರೆ ಮಾಡ್ಕೋಬಹುದು. ಇನ್ನು 3ನೇ ತಾರೀಕು ಹುಟ್ಟಿದೀರಾ ಅಂದ್ರೆ ನಿಮ್ಗೆ 3ನೇ ತಾರೀಕು, 14ನೇ, 3, 3rd, 30th and 12 ಬಾರ್ನ್ ಪೀಪಲ್. 12ನೇ ತಾರೀಕು ಹುಟ್ಟಿದೀರಾ ಅಂದ್ರೆ ನಿಮ್ಗೆ 3 ಬಾರ್ನ್ ಪೀಪಲ್ ಅಂತೀವಿ. ಸೊ 3ಗೂ 7 ಕೂಡ ನಿಮ್ಗೆ ಚೆನ್ನಾಗೇ ಇರುತ್ತೆ, ನೋ ಪ್ರಾಬ್ಲಮ್. ಶತ್ರುತ್ವ ಅಂತ ಇರೋದಿಲ್ಲ, ಚೆನ್ನಾಗೇ ಇರುತ್ತೆ. ನೀವು ಅಂದ್ರೆ ನಾಲೆಜ್ ಈ ಕಡೆ ಇಲ್ದು ನಾಲೆಜ್. 3 ಬಾರ್ನ್ ಅಂದ್ರೆ ಗುರು ನಂಬರ್, ನಾಲೆಜ್ ಕೊಡತ್ತೆ, ನಾಲೆಜ್ ಇರೋ ಒಂದಿದು. ಸೊ ಇದು ಕೇತು, ಇಬ್ರಿಗೂ ಒಳ್ಳೆ ಇದೇ ಇರುತ್ತೆ, ಎನಿಮಿಶಿಪ್ ಇರೋದಿಲ್ಲ. ಅದರಿಂದ ನಿಮ್ಗೂ ಚೆನ್ನಾಗೇ ಇರುತ್ತೆ ಈ ತಿಂಗಳು, ಜುಲೈ ತಿಂಗಳು. ಇನ್ನು 4ನೇ ತಾರೀಕು ನೀವು ಹುಟ್ಟಿದೀರಾ ಅಂದ್ರೆ ರಾಹು ನಂಬರು 4, 7ಗೂ ಎನಿಮಿಶಿಪ್ ಏನಿಲ್ಲ, ಚೆನ್ನಾಗೇ ಇರುತ್ತೆ. ಸೊ ಈ 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು ನೀವು ಹುಟ್ಟಿದೀರಾ ಅಂದ್ರೆ ನಿಮ್ಗೂ ಸಹ ಈ ಜುಲೈ ಅನ್ನೋ ತಿಂಗಳು ನಿಮ್ಗೆ ಚೆನ್ನಾಗೇ ಇರುತ್ತೆ. ಫ್ರೆಂಡ್ಲಿ ನಂಬರ್ಸ್, 7ಗೆ 4 ಇಸ್ ಫ್ರೆಂಡ್ಲಿ ನಂಬರ್, ಎನಿಮಿಶಿಪ್ ಇಲ್ಲ, ಅದಕ್ಕೆ ಚೆನ್ನಾಗೇ ಇರುತ್ತೆ ಈ ಮಾಸ. ಅಂಡ್ 5 ಎಲ್ಲರಿಗೂ ಫ್ರೆಂಡ್ಲಿ ನಂಬರ್ ಅಲ್ವಾ. ಸೊ 5ನೇ ತಾರೀಕು ಹುಟ್ಟಿದೀರಾ, ನೀವು 14ನೇ ತಾರೀಕು ಹುಟ್ಟಿದೀರಾ, 23ನೇ ತಾರೀಕು ನೀವು ಹುಟ್ಟಿದೀರಾ ಅಂದ್ರೆ ನಿಮ್ಮನ್ನು 5ನೇ ತಾರೀಕು ಹುಟ್ಟಿದವರು ಅಂತ ಹೇಳ್ತೀವಿ. ಸೊ ಜುಲೈ ಅನ್ನೋದು, ಜುಲೈ ತಿಂಗಳು ನಿಮ್ಗೂ ತುಂಬಾ ಚೆನ್ನಾಗೇ ಇರುತ್ತೆ, ಎನಿಮಿಶಿಪ್ ಏನಿಲ್ಲ. ಸೊ ಅದ್ಭುತವಾಗಿ ಇರಲಿದೆ. ಮೇನ್ಲಿ ಎಜುಕೇಶನ್ ಸೆಕ್ಟರ್, ಬಿಸ್ನೆಸ್ ಮಾಡೋರು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರ್ಗೆ ಎಲ್ಲರಿಗೂ ಒಳ್ಳೆ ಇದು ಕಾಣಿಸ್ತಾ ಇದೆ. ಈ ತಿಂಗಳು ತುಂಬಾ ಚೆನ್ನಾಗೇ ಇರುತ್ತೆ. ಅಂಡ್ 6ನೇ ತಾರೀಕು ಹುಟ್ಟಿದವರಿಗೆ 7 ಕೇತು, ಈ ಜುಲೈ ತಿಂಗಳು ಹೇಗಿರುತ್ತೆ ಅಂದ್ರೆ 6 and 7 ಕೂಡ ತುಂಬಾ ಫ್ರೆಂಡ್ಲಿ ನಂಬರ್ಸೇ, ಎನಿಮಿ ನಂಬರ್ ಇಲ್ಲ, ಎನಿಮಿಶಿಪ್ ಇಲ್ಲ. ಸೊ ಇವ್ರಿಗೂ ಚೆನ್ನಾಗೇ ಇರುತ್ತೆ. ಒಳ್ಳೆ ಲಕ್ಸುರೀಸು, ಏನಾದ್ರು ಕಾರು, ವೆಹಿಕಲ್ಸ್, ವಾಹನದ ಯೋಗ ಇವೆಲ್ಲ ಇರುತ್ತೆ. 6ನೇ ತಾರೀಕು ಹುಟ್ಟಿದವರು ತುಂಬಾ ಲಕ್ಸುರಿಯಸ್ ನ ಅಟ್ರಾಕ್ಟ್ ಮಾಡ್ತೀರಾ ಅಂದ್ರೆ, ಲಕ್ಸುರಿ ಥಿಂಗ್ಸ್ ಲೈಕ್ ಜ್ಯುವೆಲರಿ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಸೋಫಾ, ಮನೆಗೆ ಏನೋ ಒಂದು ಲಕ್ಸುರಿ ಐಟಮ್ಸ್ ಆದ್ರೆ ಪರ್ಚೇಸ್ ಒಂದು ಇದು ಈ ತಿಂಗಳು ಅದ್ಭುತವಾಗಿರುತ್ತೆ, ತುಂಬಾ ಚೆನ್ನಾಗಿದೆ. ಅಂಡ್ 7ಗೆ ಸ್ವಲ್ಪ ಸ್ಲೋ ಅಷ್ಟೇ ಹೇಳಿದೆ, ಯಾಕಂದ್ರೆ 7 ಸ್ವಲ್ಪ 2 ಸ್ಲೋ ಆಗಿರೋದ್ರಿಂದ ಅದು 7ಗೆ 7 ಸ್ವಲ್ಪ 50% ಎನಿಮಿಶಿಪ್ ಅಂತಾನೆ ಹೇಳ್ಬೋದು. ಅದಕ್ಕೆ ನಾನು ಸ್ಲೋ ಅಂತ ಹೇಳ್ತೀನಿ. 7 7ನೇ ತಾರೀಕು ಹುಟ್ಟಿದೀರಾ, 16ನೇ ತಾರೀಕು ಹುಟ್ಟಿದೀರಾ ಅಥವಾ 25ನೇ ತಾರೀಕು ನೀವು ಹುಟ್ಟಿದೀರಾ ಅಂದ್ರೆ ಸ್ವಲ್ಪ ನಿಮ್ ಕೆಲಸಗಳು ಸ್ಲೋ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನ 8ನೇ ತಾರೀಕು ನೀವು ಹುಟ್ಟಿದೀರಾ ಅಂದ್ರೆ ಸ್ವಲ್ಪ ಎನಿಮಿಶಿಪ್ ಇರುತ್ತೆ. 7ಗೂ 8ಗೆ ನೀವು ಆದಷ್ಟು ಈ
ತಿಂಗಳು ಸ್ವಲ್ಪ ಜಾಗರೂಕತೆಯಿಂದಿರಿ. ಏನು ಒಳ್ಳೆ ಕೆಲಸಗಳಿಗೆ ಕೈ ಹಾಕೋದು ಬೇಡ ಅಂತ ಹೇಳ್ತೀನಿ. ಇನ್ನು 9 and 7 ಕೂಡ ಅಷ್ಟೇನು ಚೆನ್ನಾಗಿರೋದಿಲ್ಲ. 58ಗೆ ಅಟ್ಲೀಸ್ಟ್ 70% ಅಂತ ಹೇಳ್ಬೋದು. ಇಲ್ಲಿ 9 and 7 ಎನಿಮಿ ನಂಬರ್ ಅಂತಾನೆ ಹೇಳ್ಬೋದು. 9ಗೆ 7 ಎನಿಮಿ ನಂಬರ್. ಸೊ ಅದರಿಂದ ನೀವು ಏನೇ ಕೆಲಸ ಕಾರ್ಯಗಳು ಕೈ ಹಾಕೋದು ಬೇಡ ಈ ತಿಂಗಳು, ಅಷ್ಟೇನು ಚೆನ್ನಾಗಿರಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ಪಂಚರತ್ನಗಳನ್ನ ಈ ಸೂಪರ್ ಕೋರ್ಸ್ ಅಲ್ಲಿ ಮರಿಬೇಡಿ. ಈ ಪಂಚರತ್ನಗಳು ನೇಮ್ ಕರೆಕ್ಷನ್ನು, ಲಕ್ಕಿ ನೇಮು, ಲಕ್ಕಿ ಮೊಬೈಲ್ ನಂಬರ್, ಲಕ್ಕಿ ವೆಹಿಕಲ್ ನಂಬರ್, ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್ ಅಂಡ್ ಲಕ್ಕಿ ಮ್ಯಾರೇಜ್ ಡೇಟ್ಸ್. ಲಕ್ಕಿ ಮ್ಯಾರೇಜ್ ಸಹ ಆಗಸ್ಟ್ ನೆಕ್ಸ್ಟ್ ಮುಂದಿನ ತಿಂಗಳು. ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾರಾದರೂ ಮ್ಯಾರೇಜ್ ಲೈಫಲ್ಲಿ ತುಂಬಾ ಕಷ್ಟಗಳು ಪಡ್ತಾ ಇದ್ದೀರಾ, ಸಂಬಂಧಗಳು ತುಂಬಾ ಬಾಂಧವ್ಯಗಳು ಇಲ್ಲ, ಕೋರ್ಟ್ ಕೇಸು, ಇಬ್ರು ಜಗಳ ಆಡ್ತಾ ಇದ್ದೀರಾ, ಗಂಡ ಹೆಂಡತಿ, ಮ್ಯಾರೇಜ್ ಲೈಫ್ ಹ್ಯಾಪಿಯಾಗಿಲ್ಲ ಅಂದ್ರೆ ದಯವಿಟ್ಟು ಮ್ಯಾರೇಜ್ ಅಂತ ಹೇಳ್ತೀವಿ, ಎಕ್ಸಲೆಂಟ್ ಮ್ಯಾರೇಜ್ ಲೈಫ್ನ ನಾವು ಮರುಮಾಂಗಲ್ಯ ತರ ನಾವು ಆಗಸ್ಟ್ ಅಲ್ಲಿ ಮಾಡ್ತೀವಿ. ಸೊ ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ ಅಂತ ಆಗಸ್ಟ್ ಅಲ್ಲೇ ಇರುತ್ತೆ. ಸೂಪರ್ ಕೋರ್ಸ್ ಅಲ್ಲಿ ಮಾತ್ರ ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂತ ಈ ಸೂಪರ್ ಕೋರ್ಸ್ನ ನೀವು 100% ಪಂಚರತ್ನಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟು ನಂಬಿಕೆ ಇಟ್ಕೊಂಡು ಮಾಡಿ ನೋಡಿ. ಎಲ್ಲ ಪಂಚರತ್ನಗಳು ಚೇಂಜಸ್ ಆಗ್ಲೇಬೇಕು ನಿಮ್ಮ ಜೀವನದಲ್ಲಿ. ಆಗ ಮಾತ್ರ ನಿಮ್ಮ ಒಂದು ಲೈಫ್ ಸಕ್ಸಸ್ಫುಲ್ ಆಗಿ, ಪವರ್ಫುಲ್ ಆಗಿ, ಅಷ್ಟೈಶ್ವರ್ಯಗಳಿಂದ ಜೀವನನ ಲೀಡ್ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು. ಹ್ಯಾಪಿ ಭಾರತ್. ಬಾಯ್.